ನಮಸ್ಕಾರ ಎಲ್ಲ ಬಂದವರೇ. ಭೂಮಿಯನ್ನು ಅಳತೆ ಮಾಡಲು ಸರಪಳಿ ಮತ್ತು ಮಳೆಗಳನ್ನು ಉಪಯೋಗಿಸುವ ಜೊತೆಯಲ್ಲಿ ಇನ್ನೊಂದು ಉಪಕರಣವನ್ನು ಉಪಯೋಗಿಸ್ತಾರೆ. ಅದುವೇ ಶಂಕು ಅಥವಾ ಇಂಗ್ಲೀಷ್ನಲ್ಲಿ ಕ್ರಾಸ್ಟಾಪ್. ಇದು ಒಂದು ಮರದ ತುಂಡಾಗಿರುತ್ತೆ. 5 ಇಂಚು ಉದ್ದದ ಚೌಕಾಕಾರವಾಗಿರುತ್ತೆ. ಸುಮಾರು 3 ಇಂಚು ದಪ್ಪ ಇರುತ್ತೆ. ಇದರ ಮಧ್ಯಭಾಗದಲ್ಲಿ ಪ್ಲಸ್ ಆಕಾರದಲ್ಲಿ ಕಿಂಡಿಯನ್ನು ಮಾಡಲಾಗಿರುತ್ತೆ. ಇದು ಒಂದು ಪೇಪರ್ ಹಾಯ್ದು ಹೋಗುವಷ್ಟು ಮಾತ್ರ ಇರುತ್ತೆ. ಇದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಕಬ್ಬಿಣದ ಸಲಾಕೆಯನ್ನು ಅಳವಡಿಸಲಾಗಿರುತ್ತೆ. ಈ ಕಬ್ಬಿಣದ ಸಲಾಕೆ ತುದಿಯಲ್ಲಿ ಮಣಚಾಗಿದ್ದು ಇದು ಭೂಮಿಗೆ ನೆಡಲು ಅನುಕೂಲ ಆಗುತ್ತೆ. ಯಾವುದೇ ಒಂದು ಭೂಮಿಯನ್ನು ಅಳತೆ ಮಾಡಬೇಕಾಗತಕ್ಕಂಥ ಸಂದರ್ಭದಲ್ಲಿ 2 ಮೂಲೆಗಳಿಗೆ ಒಂದು ಸರಳ ರೇಖೆಯನ್ನು ರಚಿಸ್ಕೋಬೇಕಾಗುತ್ತೆ. ನಂತರ ಶಂಕುವಿನಿಂದ ಇದೇ ಸರಳ ರೇಖೆಯಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಬಿಂದುವಿಗೆ ಬಂದು ನೋಡಿದಾಗ ಈ ಮೂಲೆ ಮತ್ತು ಈ 2 ಮೂಲೆಗಳು ಕಂಡಾಗ ಅದೇ ಪಾಯಿಂಟನ್ನು ಗುರುತು ಮಾಡಬೇಕು. ಈ 2 ಅಳತೆಗಳನ್ನ ತೆಗೆದುಕೊಳ್ತಾರೆ. ನಂತರ ಶಂಕುವನ್ನು ಮುಂದಿನ ಭಾಗಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಯೂ ಸಹ ಈ 2 ಬಿಂದುಗಳು ಮತ್ತು ಈ ಬಿಂದು ಕಾಣೋ ಹಾಗೆ ಶಂಕನ್ನು ನೆಡ್ತಾರೆ. ಈ ಅಳತೆಯನ್ನು ಮತ್ತು ಈ ಅಳತೆಯನ್ನು ತಗೊಳ್ತಾರೆ. ಅದೇ ರೀತಿ ಶಂಕುವನ್ನು ಮುಂದುವರಿಸಿ ಈ 2 ಮೂಲೆಗಳು ಮತ್ತು ಈ ಮೂಲೆಗಳು ಸೇರುವಂತೆ ಶಂಕುವನ್ನು ನೆಡ್ತಾರೆ. ಆನಂತರ ಈ 2 ಅಳತೆಗಳನ್ನು ತಗೊಳ್ತಾರೆ. ಇದರಿಂದಾಗಿ ಈ ಸಂಪೂರ್ಣ ಜಮೀನಿನ ಅಳತೆಯನ್ನು ತಾವು ಕಂಡು ಹಿಡಿಯಲು ಅನುಕೂಲ ಆಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ನೋಡಬಹುದಾಗಿದೆ. ನಮಸ್ಕಾರ.